ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಇನ್ನೊಂದು ಡಿಸೈನನ್ನು ಮಾಡ್ತಾ ಇದ್ದೇನೆ. ಬೀಡ್ಸ್ ಕೆಳಗಡೆ ಕುಚ್ಚು ಬರುತ್ತೆ. ಇದು ನಾನು ಮೊದಲಿಗೆ ಚೈನನ್ನು ಹಾಕ್ಕೊಂಡಿದ್ದೀನಿ. 1 ಲಾಕ್ ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಿ. ಇದು 5 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತುಂಬ ಚೆನ್ನಾಗಿದೆ ಈ ಡಿಸೈನು. ಹೀಗೆ ಸ್ಯಾರಿಗೆ 5 ಚೈನನ್ನು ಹಾಕೊಳ್ತಾ ಹೋಗ್ತೀನಿ. ಹೀಗೆ ಮತ್ತು 3 ಟೈಮ್ಸ್ ಆಯಿತು. ಎಲ್ಲ ಸ್ಯಾರಿನಲ್ಲೂ ನಾವು 2 ಲಾಕ್ ಮಾಡ್ಕೊಳ್ತೀವಿ ಸೇಫ್ಟಿಗೆ. ಬಟ್ ಇದು ಸೀರೆನಲ್ಲೇ 5 ಚೈನ್ ಹಾಕೊಳ್ಳೋದ್ರಿಂದ ಸೇಫ್ಟಿ ಇರುತ್ತೆ, ಬಿಚ್ಕೊಳ್ಳೋದಿಲ್ಲ. ಮತ್ತು ಇದು ಬೀಡ್ಸ್ ಕೆಳಗಡೆ ಕುಚ್ಚು ಬರೋ ಅಂಥದ್ದು. ಇದು ಈಗ 5 ಚೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಬೀಡಿಗೆ ಯೂಸ್ ಮಾಡ್ತೀನಿ. ಈ ರೀತಿ ಬೀಡನ್ನು ನಾನು ಯೂಸ್ ಮಾಡೋದು. ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಹೀಗೆ ಬೀಡ್ ಲಾಕ್ ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಮತ್ತೆ ನಾವು 5 ಚೈನನ್ನು ಹಾಕೊಂಡು ಹೋಗೋಣ. ಪಕ್ಕದಲ್ಲೇ ಹೀಗೆ ಅಲ್ಲಿ ಹೀಗೆ ಬರುತ್ತೆ. ಈಗ ನಾನು 5 ಚೈನನ್ನು ಲಾಕ್ ಮಾಡ್ಕೋತೀನಿ ಸ್ಯಾರಿಗೆ. 2 ಟೈಮ್ಸ್ ಬೀಡ್ ಲಾಕ್ ಆದಮೇಲೆ ನಾನು ಮತ್ತೆ 4 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಇಲ್ಲಿ ಒಂದೊಂದ್ಸರಿ ಬಿಚ್ಕೊಳ್ಳುತ್ತೆ ಫ್ರೆಂಡ್ಸ್. ಒಂದೊಂದು ಎಳೆಗಳು ನೋಡ್ಕೊಳ್ಬೇಕು, ಅದನ್ನು ನೋಡಿ ಹಾಕ್ಕೊಳ್ಬೇಕು. ಫೈವ್ ಚೈನನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ತ್ರೀ 4 5 ಚೈನನ್ನು ಹಾಕ್ಕೊಂಡು ನಾನು 3 ಚೈನ್ನ ಹಾಕ್ಕೊಳ್ತೇನೆ. ಹೀಗೆ 1 2 3 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. 3 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು 6 ಚೈನ್ 3 6 3 ಈ 6 ಚೈನ್ನ ನಾವು ರೌಂಡ್ ಶೇಪ್ ಬರೋ ಥರ ನಾವು ಹಾಕೋಬೇಕು. ಸ್ಟ್ರೈಟಾಗಿ ಹಾಕೊಳ್ಳಲ್ಲ, ರೌಂಡ್ ಶೇಪ್ ಬರೋ ಥರ ನಾವು ಹಾಕ್ಕೊಳ್ಬೇಕು. ಒನ್ 2 3 4 5 6 ಚೈನ್ 6 ಚೈನನ್ನು ಈಗ ನಾವು ಎಲ್ಲಿ ಬರುತ್ತೆ ಅಲ್ಲಿಗೆ ಹಾಕೊಳ್ಳಲ್ಲ. ಹೀಗೆ 5 ಚೈನ್ ಲೆಂತಿಗೆ ಬರೋ ಥರ ವಾಪಸ್ 5 ಚೈನ್ ಬರೋ ಥರ ಹಾಕೋಬೇಕು. ನೋಡಿ ಫ್ರೆಂಡ್, ಈಗ ನಾವು ಹೀಗೆ ಸ್ವಲ್ಪ ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಮತ್ತು ನಾನು 3 ಚೈನನ್ನು ಹಾಕ್ಕೊಳ್ತೀನಿ.
1 2 3 ಹೀಗೆ ಇಲ್ಲಿ ನಮಗೆ ಡಿಸೈನ್ ಬರುತ್ತೆ. ಲಾಕ್ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ನಾನು 5 ಚೈನನ್ನು ಸ್ಯಾರಿಗೆ ಹಾಕ್ಕೊಳ್ತೀನಿ. ಹೀಗೆ ನೋಡಿ 5 ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋಣ. ಹೀಗೆ ಒಂದು ಎಳೆನೂ ಬಿಟ್ಟರೆ ಒಳಗಡೆ ಹೋಗ್ಬಿಡುತ್ತೆ ಫ್ರೆಂಡ್ಸ್, ನೋಡ್ಕೊಳ್ಬೇಕು. ಹೀಗೆ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಹೀಗೆ ಬರುತ್ತೆ ಸ್ಯಾರಿ. ಪಿಂಕ್ ಕಲರ್ ಇರೋದ್ರಿಂದ ನಾನು ಪಿಂಕ್ ಕಲರ್ ತಗೊಂಡಿದ್ದೀನಿ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತು 5 ಚೈನನ್ನು ಈ ಥರ ಹಾಕ್ಕೊಳ್ತೀನಿ. ಮೊದಲಿಗೆ 5 ಚೈನನ್ನು ಸೀರೆಗೆ ಹಿಂಗೆ ಲಾಕ್ ಮಾಡಿಕೊಂಡು ಬೀಡ್ ಹಾಕೋತೀನಿ. ಮತ್ತು 5 ಚೈನ್, 3 ಚೈನ್, 6 ಚೈನ್ ಹಾಕ್ಕೊಂಡು ಸ್ವಲ್ಪ ಈ 5 ಚೈನ್ ಗ್ಯಾಪ್ಗೆ ಹಾಕೊಳ್ಳೋಣ, ವಿ ಶೇಪ್ ಬರೋ ಥರ. ಮತ್ತು 3 ಚೈನ್, 5 ಬೀಡ್ಸ್ ಮತ್ತು 5 ಚೈನ್. ನೋಡಿ ಫ್ರೆಂಡ್ಸ್, ನಾನು ಈಗ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿ ನಾನು ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೇನೆ. ಲಾಕ್ ಮಾಡಿ ಥ್ರೆಡ್ಡನ್ನು ಕಟ್ ಮಾಡಿ ನಾನು ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಮೊದಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಈ 5 ಚೈನ್ ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದಲ್ಲ, ಅಲ್ಲಿಗೆ ಲಾಕ್ ಮೇಲೆ ಲಾಕ್ ಮಾಡೋಣ. ಹೀಗೆ ಇಲ್ಲಿದೆಯಲ್ಲ, ಈ ಹೋಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಹೀಗೆ ಬರುತ್ತೆ. ಈ ಲಾಕ್ಗಳಿದೆಯಲ್ಲ, ಈ ಲಾಕ್ ಮೇಲೆ ಬರುತ್ತೆ. 5 ಟೈಮ್ಸ್ ಹಾಕೊಳ್ತೀನಿ. ಮತ್ತು ಇದ್ರ ಮೇಲೆ ಹೀಗೆ ಲಾಕ್ ಮಾಡ್ಕೊಳ್ತಾ ಹೋಗೋಣ. ಮತ್ತು ನಾವು ಈ ಬೀಡ್ ಹಿಂದೆಗಡೆ ಹಾಕ್ಕೊಂಡಿದ್ದೀವಲ್ಲ, ಆ ಚೈನ್ಗೆ ನಾವು ಎಷ್ಟಾಗುತ್ತೆ ಅಷ್ಟು ಲಾಕ್ ಮಾಡ್ಕೊಂಡು ಹೋಗೋಣ. ಬೀಡ್ ಹಿಂದೆಗಡೆ ನಾವು ನೆಕ್ಸ್ಟು 5 ಚೈನ್ ಏನಿದೆ ಅಲ್ಲಿವರೆಗೆ ಎಷ್ಟು ಬರುತ್ತೆ ನಾವು ಅಷ್ಟನ್ನು ಲಾಕ್ ಮಾಡ್ಕೊಳ್ಳೋಕ್ಕೆ ಆಗುತ್ತಲ್ಲ ಫ್ರೆಂಡ್ಸ್. ನೋಡಿ, ನಾನು ಇಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ದೆ, ಈಗ ನಾನು ಮತ್ತೆ ತೋರಿಸ್ತೀನಿ. ಇಲ್ಲಿ 5 ಚೈನ್ ಹಾಕೊಂಡ್ಮೇಲೆ ನಾವು 3 ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿಂದ ಸ್ಟಾರ್ಟಿಂಗು ಸೂಜಿ ಮೇಲೆ ಒಂದು ವಾರ ತಗೊಂಡು 15 ಸೇರಿ ನಾವು ಡಬಲ್ ಕ್ರೋಶನ ಮಾಡ್ತೇವೆ. ಹೀಗೆ ಇಲ್ಲಿ ಲಾಸ್ಟಲ್ಲಿ ಇನ್ನೊಂದಿದೆ ಫ್ರೆಂಡ್ಸ್, ಅದನ್ನು ತೋರಿಸ್ತೀನಿ ನಾನು. ನನಗೆ ಅಷ್ಟನ್ನು ಲೈವ್ ಮಾಡಲಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಒಂದು ಸ್ಟಾರ್ಟ್ ಮಾಡಿದ್ದೆ. ಈಗ ಇನ್ನೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ನಾನು ಹೇಗೆ ಅದು ಸ್ಟಾರ್ಟ್ ಮಾಡೋದು, ಈ 5 ಚೈನಿಂದ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇಲ್ಲಿ.
ನೋಡಿ ಫ್ರೆಂಡ್ಸ್, ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 15 ಚೈನು ಫುಲ್ ಕಂಪ್ಲೀಟ್ ಮಾಡೋಣ. ಹೀಗೆ ನೋಡಿ, ಇಲ್ಲಿ 3 ಚೈನ್ ಇದೆಯಲ್ಲ, ಇಲ್ಲಿ ಈ 3 ಚೈನ್ ನೇರಕ್ಕೆ 3 ಚೈನ್ ಲಾಕ್ ಮಾಡೋಣ. ಸೇಮ್ ಇಲ್ಲಿ 3 ಚೈನ್ 6 ಚೈನ್ 3 ಚೈನ್ ಹಾಕೊಂಡಿದ್ವಲ್ಲ, ಇಲ್ಲಿ ಡೈರೆಕ್ಟ್ 3 ಚೈನ್ ಹಾಕ್ಕೊಂಡು ಈ 5 ಚೈನ್ ಮೇಲೆ 5 ಚೈನ್ ಹಾಕ್ಕೊಂಡು ಇಲ್ಲಿನೇ ಸೂಜಿ ದಾರ ತಗೊಂಡು ಡೈರೆಕ್ಟ್ ನಾವು 6 ಚೈನ್ ಒಳಗಡೆ ಡಬಲ್ ಕ್ರೋಶನ ಮಾಡ್ತಾ ಹೋಗೋಣ. ಹೀಗೆ ಕಾಣುತ್ತೆ. ಇಲ್ಲಿ ಕುಚ್ಚುಗಳು ಬರುತ್ತೆ ಫ್ರೆಂಡ್ಸ್, ಈ ಬೀಡ್ ಹಿಂದೆಗಡೆ ಕುಚ್ಚು ಬರುತ್ತೆ ನೋಡಿ. ಇಲ್ಲಿ ಈ ಸ್ಟಾರ್ಟಿಂಗ್ ಚೈನ್ ಏನಿದೆ, ಈ 3 ಚೈನು ಡೈರೆಕ್ಟ್ ನಾವು ಅಲ್ಲಿಗೆ ಲಾಕ್ ಮಾಡೋಣ. ಇಲ್ಲಿಗೆ ಇಲ್ಲಿ ಚುಚ್ಚಿ ಹೀಗೆ ಒಂದ್ರ ಮೇಲೊಂದು ನಾವು ಲಾಕ್ ಮಾಡ್ತಾ ಹೋಗೋಣ. ಹೀಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ಸ್. ಫುಲ್ ಸ್ಯಾರಿಗೆ ಹಾಕುವಾಗ ನಾನು ನೋಡಿ ಇದ್ರ ಮೇಲೆ ಮಾಡ್ತಾ ಹೋಗ್ತೀನಿ. ಈಗ ಈ ಹೋಲ್ಗಳ ಮೇಲೆ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಹೀಗೆ ಆಗುತ್ತೆ. ಮತ್ತು ಈ ಹೋಲಲ್ಲಿ ನಾವು 5 ಚೈನ ಸೀರೆಗೆ ಲಾಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ನಾವು ಲಾಕ್ ಮಾಡ್ತಾ ಹೋಗೋಣ. ಹೀಗೆ ಇಲ್ಲಿಗೆ ಲಾಕ್ ಮಾಡ್ತಾ ಈ ಬೀಡ್ ಹಿಂದೆಗಡೆ ನಾವು 5 ಚೈನನ್ನ ಹಾಕೊಳ್ಳೋಣ. ಈ ಬೀಡ್ ಹಿಂದೆಗಡೆಗೆ 5 ಚೈನ್ ಬರುತ್ತೆ. 5 ಚೈನ್ ಬಂದಿಲ್ಲ ಅಂದ್ರೂ ಫ್ರೆಂಡ್ಸ್, ಅಲ್ಲಿ ನಾವು ಪಕ್ಕದಲ್ಲಿ ನಾವು ಲಾಕ್ ಮಾಡಿದ್ದೀವಲ್ಲ 5, ಅಲ್ಲಿವರೆಗೆ ಎಷ್ಟು ಬರುತ್ತೆ ಅಷ್ಟನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು 5 ಚೈನ್ ಅಂದರೆ 5 ಚೈನ್ಗೆ ಹಾಕ್ಕೊಂಡಿರೋಕ್ಕಾಗಲ್ಲ. ಅಲ್ಲಿಗೆ ಎಷ್ಟು ಬೇಗ ಬರುತ್ತೋ ಅಷ್ಟನ್ನು ನಾವು ಹಾಕ್ಕೊಳ್ಳೇಬೇಕು. ನೋಡಿ ಫ್ರೆಂಡ್ಸ್, ನನಗೆ 6 ಚೈನ್ಗೆ ಇಲ್ಲಿ ಲಾಕ್ ಆಗುತ್ತೆ. ಇಲ್ಲಿ 6 ಚೈನ್ಗೆ ಲಾಕ್ ಆಗುತ್ತೆ. ಅಲ್ಲೇ ಮತ್ತೆ 5 ಚೈನ್ ಮೇಲೆ ನಾವು ಡೈರೆಕ್ಟ್ ಲಾಕ್ ಮಾಡೋಣ. ಇಲ್ಲಿ 5 ಚೈನ್ ಇದೆಯಲ್ಲ, ಅದ್ರ ಮೇಲೆ ಪಕ್ಕನೇ ಲಾಕ್ ಮಾಡ್ತಾ ಹೋಗೋಣ. ಹೀಗೆ ಮತ್ತು ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದು ಒಂದು ಆ 15 ಡಬಲ್ ಕ್ರೋಶನ ಹಾಕ್ಕೊಳ್ತೀವಲ್ಲ, ಆ 3 ಚೈನ್ ಹಿಂದೆಯಿಂದನೇ ನಾವು ಲಾಕ್ ಮಾಡ್ತಾ ಬರ್ತೀವಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 5 ಚೈನ್ ಮೇಲೆ 5 ಚೈನು, ಇಲ್ಲಿ ಬೀಡ್ ಹಿಂದೆಗಡೆ 6 ಚೈನ್ ಆಗುತ್ತೆ. ಮತ್ತು ಇಲ್ಲಿ ಪಕ್ಕನೇ ಅದ್ರ ಮೇಲೇ ಲಾಕ್ ಮಾಡ್ತಾ ಹೋಗೋಣ. ಇಲ್ಲಿ 3 ಚೈನ್ ಇರೋ ಕಡೆ ನಾವು ಇಲ್ಲಿ 5 ಚೈನ್ ಮೇಲೆ ಲಾಕ್ ಮಾಡಿದ್ಮೇಲೆ 3 ಚೈನಿಂದಲೇ ಸೂಜಿ ಮೇಲೆ ದಾರ ತಗೊಂಡು ನಾವು 15 ಡಬಲ್ ಕ್ರೋಶನ ಹಾಕ್ಕೊಂಡು ಡೈರೆಕ್ಟ್ 3 ಚೈನ್ಗೆ ಇಲ್ಲಿ ಲಾಕ್ ಮಾಡ್ತೀವಿ. ಮತ್ತು ಈಗ 5 ಚೈನ್ ಮೇಲೆ 5 ಚೈನ್ ಬೀಡ್ ಹಿಂದಗಡೆ 6 ಚೈನ್ ಬರುತ್ತೆ. ಹೀಗೆ ಹಾಗೆಯೇ ಇಲ್ಲಿ 5 ಮೇಲೆ 5 ಚೈನ್ ಹಾಕ್ಕೊಳ್ತೀವಿ. ಈ 3 ಚೈನ್ ಇರೋದು ಡೈರೆಕ್ಟ್ ನಾವು 3 ಚೈನ್ ಮೇಲೆ ಈ 6 ಚೈನ್ ಒಳಗಡೆ ನಾವು ಲಾಕ್ ಮಾಡ್ಕೊಳ್ತಾ ಬರ್ತೀವಿ, ಡಬಲ್ ಚೈನ್ ಹಾಕ್ಕೊಂಡು. ಹೀಗೆ ಮತ್ತೆ ನಾನು ಸೂಜಿ ಮೇಲೆ ದಾರ ತಗೊಂಡು ಸೂಜಿ ಎಲ್ಲ ಇನ್ನೊಂದು ಲಾಕ್ ಮಾಡಿ ಥ್ರೆಡ್ಡನ್ನು ಕಟ್ ಮಾಡ್ತೀನಿ. ಹೀಗೆ ನೆಕ್ಸ್ಟ್ ಫ್ರೆಂಡ್ಸ್, ನಾನು ಕಟ್ ಮಾಡಿಬಿಟ್ಟು ಕುಚ್ಚು ಕಟ್ಟಿ ತೋರಿಸ್ತೀನಿ.
ಕುಚ್ಚು ಕಟ್ಟೋದು ಎಲ್ಲರಿಗೂ ಬರುತ್ತೆ ಫ್ರೆಂಡ್ಸ್. ಬಿಗಿನರ್ಸ್ಗೆ ಕುಚ್ಚು ಕಟ್ಟೋದು ಹೇಗೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ದಯವಿಟ್ಟು ನೋಡಿ, ಅದರಲ್ಲಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಗೂ ಖುಷಿಯಾಗುತ್ತೆ ಡೈಲಿ ಒಂದೊಂದು ವಿಡಿಯೋ ಮಾಡಲಿಕ್ಕೆ. ಫ್ರೆಂಡ್ಸ್ ನೋಡಿ, ನಾನು ಕುಚ್ಚು ಹಾಕೊಂಡಿದ್ದೀನಿ ನೋಡಿ, ಹೀಗೆ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ತ್ರಿಬಲ್ ಕ್ರೋಶಾನು ಮಾಡ್ಕೊಳ್ಬೋದು ಅಥವಾ ಸ್ಟೋನ್ ಬೀಡ್ಸನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಕುಚ್ಚು ಬೇಡ ಅಂದರೆ ಈ ಥರ ಹಾಕ್ಕೊಳ್ಬೋದು ನೋಡಿ. ಇಲ್ಲಿ ಮತ್ತೆ ಒಂದು ಸಿಂಗಲ್ ವೀಡಿಯೋನಾದರೂ ಯೂಸ್ ಮಾಡ್ಬೋದು. ನಾವು 15 ಹಾಕ್ಕೊಂಡಿದ್ದೀವಲ್ಲ, ಈ ಕಡೆ 7 ಈ ಕಡೆ 7, ಲಾಸ್ಟ್ಗೆ ಒಂದು ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ. ಥ್ಯಾಂಕ್ ಯು.